ಜಿಎಸ್ಟಿ 2 ಜಾರಿಗೆ ತಾಲೂಕಾ ಬಿಜೆಪಿ ಘಟಕದಿಂದ ಸಂಭ್ರಮಾಚರಣೆ. ಚನ್ನಗಿರಿ ಪಟ್ಟಣದ ಐಬಿ ವೃತ್ತದ ಬಳಿ ತಾಲೂಕು ಬಿಜೆಪಿ ಘಟಕದ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಯಿತು. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಮಾಡಾಳ ಮಲ್ಲಿಕಾರ್ಜುನ ಮಾತನಾಡಿ, ಒಂದು ರಾಷ್ಟ್ರ ಒಂದು ತೆರಿಗೆ ಪದ್ಧತಿ ಜನಜೀವನಕ್ಕೆ ಪಾರದರ್ಶಕತೆ ತಂದಿದೆ. ಜಿಎಸ್ಟಿ ಜಾರಿಗೆ ಬಂದ ನಂತರ ಜನತೆಗೆ ಹಲವಾರು ರೀತಿಯ ಅನುಕೂಲವಾಗಿದೆ. ರಾಜ್ಯಾಂತರ ವ್ಯಾಪಾರ ಸುಲಭವಾಗಿದೆ. ಸಾಮಾನ್ಯರಿಗೆ ವಸ್ತು ಸೇವೆಗಳ ಬೆಲೆ ಇಳಿಕೆ ಕಂಡಿದೆ. ಆನ್ಲೈನ್ ವ್ಯವಸ್ಥೆಯಿಂದ ಭ್ರಷ್ಟಾಚಾರ ಕಡಿಮೆಯಾಗಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಇದು ಪ್ರಮುಖ ಆದಾಯದ ಮೂಲವಾಗಿದೆ ಎಂದು ಹೇಳಿದರು. ಅವರು ಇನ್ನಷ್ಟು ವಿವರಿಸುತ್ತಾ 2017ರಿಂದ ಜಾರಿಯಲ್ಲಿರುವ ಜಿಎಸ್ಟಿ ಈಗ ಸ್ಥಿರತೆ ಪಡೆದು ಕಾಲಕಾಲಕ್ಕೆ ದರ ತಿದ್ದುಪಡಿ ಮಾಡುತ್ತಾ ಇ ಇನ್ವಾಯ್ಸ್, ಇ ವೇ ಬಿಲ್ಗಳಂತಹ ಕ್ರಮಗಳ ಮೂಲಕ ಹೆಚ್ಚಿನ ಡಿಜಿಟಲ್ ಪಾರದರ್ಶಕತೆ ತರಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಬಿಜೆಪಿ ತಾಲೂಕಾ ಅಧ್ಯಕ್ಷ ಮಲಹಾಳ್ ಕುಮಾರಸ್ವಾಮಿ, ನಗರ ಘಟಕದ ಅಧ್ಯಕ್ಷ ಕುಬೇಂದ್ರೋಜಿ ರಾವ್, ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷೆ ಶಶಿಕಲಾ ನಾಗರಾಜ್, ಮಹಿಳಾ ಕಾರ್ಯಕರ್ತೆಯರಾದ ಶೀಲರಾಜು ಭವಾನಿ, ಎಪಿಎಂಸಿ ಮಾಜಿ ಅಧ್ಯಕ್ಷ ದಿಗ್ಗೇನಹಳ್ಳಿ ನಾಗರಾಜ್, ಯುವ ಮೋರ್ಚಾ ಅಧ್ಯಕ್ಷ ತರಕಾರಿ ಮಂಜು, ಪಾರಿ ಪರಮೇಶ, ಶಿವಕುಮಾರ್, ಹಿರಿಯ ನಾಯಕರು ಗೊರಸದ್ದಯ್ಯ, ಮೊಟ್ಟೆ ಚಿಕ್ಕಣ್ಣ, ಕಾಯಿ ಮಂಜಣ್ಣ, ಶಿವಮೂರ್ತಿ, ಕೆಪಿಎಂ ಸ್ವಾಮಿ, ಮಲ್ಲಿಕಾರ್ಜುನ್ ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟರ್ ದೇವರಾಜು, ನೆಲ್ಲಿಹಂಕ್ಲು, ಪ್ರಜಾಪವರ್ ಟಿವಿ, ದಾವಣಗೆರೆ.